ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಕೋಟಿಲಿಂಗೇಶ್ವರಿಗೆ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ಒಂದು ಆಶ್ರಮಕ್ಕೂ ಕೂಡ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತೆಲ್ಲ ನಾನು ಲಾಗಲ್ಲಿ ಹೇಳ್ತೀನಿ. ನೀವು ಲಾಗ್ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ಲಾಗ್ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಫುಲ್ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟು. ನನ್ನ ಮಗಳು ರೆಡಿಯಾಗಿದ್ದಾಳೆ. ಅವಳು ಹೆಂಗೆ ರೆಡಿಯಾಗಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ. ಸಾಕು, ಏನೇನೋ ಮಾಡಬೇಡ, ವಿಚಿತ್ರವಾಗಿ ಚೆನ್ನಾಗಿರಲ್ಲ. ಕೃತಿಕ್ಷಾ ಔಟ್ಫಿಟ್ ಹೀಗಿದೆ. ಎಲ್ಲಿ ಅಮ್ಮ? ಎಲ್ಲಿ? ಈ ಕಡೆ ನೋಡಿ. ಇಂಚಿಂಗ್ ನನ್ನ ಮಗಳು. ಹೇಗಾಗೋ ಮಾಡ್ತೀಯ ನೀನು? ನಿನ್ನ ಡ್ರೆಸ್ ತೋರಿಸ್ಬಿಟ್ಪಾ ಆಂಟಿಗೆ. ಡೇ ನಿಂತ್ಕೋ, ನಿಂತ್ಕೋ ಹೇಳ್ತೀನಿ. ನಿಂತ್ಕೋ, ನಿಂತ್ಕೋ ಅಮ್ಮ. ಕೃತಿಕ್ಷಾಗೆ ವಿಡಿಯೋಗೆ ಬಾ ಅಂತ ಕೇಳ್ಕೊಬೇಕು, ಆ ಪರಿಸ್ಥಿತಿ ಆಗೋಗಿದೆ. ಬೆಳಗ್ಗೆ ಇಡ್ಲಿ ವಡೆ ತಿನ್ಕೊಂಡು ಇವಾಗ ನಾವು ಹೊರಟಿದ್ದೀವಿ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ. ನಾನು ಮದುವೆಗಿಂತ ಮುಂಚೆ ಕೋಟಿಲಿಂಗೇಶ್ವರಕ್ಕೆ ಹೋಗಿದ್ದು. ಇವತ್ತೇ ಮತ್ತೆ ಹೋಗ್ತಿರೋದು. ಯಾವ ದೇವಸ್ಥಾನಕ್ಕೆ? ಯಾವ ದೇವಸ್ಥಾನಕ್ಕೆ? ಶಿವ ದೇವಸ್ಥಾನಕ್ಕ. ಇವಾಗ ಮಾತಾಡ. ಅಲ್ಲ, ನಮ್ಮ ಡ್ರೈವರ್ನ ತೋರಿಸ್ರಿ. ಹೊಸ ಡ್ರೈವರ್. ಹೊಸ ಡ್ರೈವರ? ಹಳಬ್ರು ಯಾರಿದ್ರು? ನನ್ನ ಹಸ್ಬೆಂಡ್ ಇದ್ದು. ಇವಾಗ ಹೊಸಬ್ರು. ನನ್ನ ಮಗನ ರೀ ಸಖತ್ತಾಗಿ ಕಾಣ್ತಾ ಇರೋದು. ಮಾಡ್ತಾ ಇದ್ದಾನೆ, ಹಳೆ ಮಾಡ್ತಾವಳೆ. ಅಮ್ಮ ಎಲ್ಲಿ ಹೋಗ್ತಾ ಇದೀವಿ? ಯಾವ ದೇವಸ್ಥಾನಕ್ಕೆ? ಶಿವ ದೇವಸ್ಥಾನಕ್ಕೆ. ನೋಡಿ, ಅವಳಿಗೆ ಹೆಸರ ಗೊತ್ತು. ನಾನು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಅಂತ ಹೇಳಿದ್ದು. ಅವಳು ಶಿವ ದೇವಸ್ಥಾನಕ್ಕ ಅಂತ ಕೇಳ್ತಾ ಇದ್ದಾಳೆ. ಅವಳು ಚೆನ್ನಾಗಿ ಗೊತ್ತು ನೋಡಿ ಅವಳಿಗೆ. ಏನ್ ಸಾಹೇಬ್ರೆ ಮಲ್ಕೊಳ್ಳಿ. ಒಂದಿನ ಗಲಾಟೆ ಆಗಿದ್ದಿಲ್ಲ. ಇಲ್ಲಿವರೆಗೂ ಗೊತ್ತಿಲ್ಲ ಬಿಡು ನಿಂಗೆ. ನಡ್ಕೊಂಬಂದ ಹೋಗ್ಬಿಟ್ರಾ? ನಾನು ಆಮೇಲೆ ಟಿಫನ್ ಮಾಡಿಬಿಟ್ಟು ಬಾಕ್ಸ್ ಅಲ್ಲಿ ಎತ್ಕೊಂಡು ಹೋಗೋಣ, ಇಲ್ಲ ನಡ್ಕೊಂಡು ಹೋಗ್ಬಿಟ್ಟು 5 ಮಿನಿಟ್ಸ್ಗೆಲ್ಲ ಹೋಗ್ಬಿಡ್ತಾ ಇದ್ರಲ್ಲ ಅಂತ ಅಂದ್ಬಿಟ್ಟು ನಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಆಮೇಲೆ ನಾನು ಕೇಳಿದೆ, ಯಾರೋ ಒಬ್ಬ ಇದು ಮಾಡ್ಬೇಕಾ, ಲಿಫ್ಟ್ ಕೊಡ್ಬೇಕಾ ಅಂತ. ನಿಮ್ಗೆ ಇದು ಗೊತ್ತಾ, ಪ್ರಥಮ್ ಕೊಟ್ರು ಗೊತ್ತಾ ಅಂತ ಕೇಳಿದೆ. ಫಸ್ಟ್ ಹೂ ಅಂದ. ಆಮೇಲೆ ಸರಿ ಈ ಕಡೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಆಮೇಲೆ ನಾನು ಮ್ಯಾಪ್ ನೋಡ್ಕೊಂಡು ಇದು ಯಾವ್ದು ಬೇರೆ ರೂಟ್ ತೋರಿಸ್ತಾ ಇದ್ದೆ, ಈ ರೂಟ್ ಅಲ್ಲ ಅಂತಂದೆ. ಮತ್ತೆ ಇನ್ನೂ ರೂಟ್ ಅಂತ ಕೇಳ್ದ. ಆಮೇಲೆ ನನ್ನ ಹಸ್ಬೆಂಡ್ ಅಂತ ಕೇಳ್ತೀನಿ ಇದು ಅಂತಂದಾಗ ಗಾಡಿ ನಿಲ್ಲಿಸ್ಬಿಟ್ಟು ಆಮೇಲೆ ಸರಿ ಇಲ್ಲೇ ಇರ್ರಿ. ಸೊ ಕಬ್ನಲ್ಲಿ ಜ್ಯೂಸ್ ಮಾತ್ರ ಸೂಪರಾಗಿತ್ತು. ಆದರೆ ನಾನು ಅಷ್ಟು ಕುಡ್ದೇ ಇಲ್ಲ. ಯಾರ ಹತ್ರನೂ ಫೋನಲ್ಲಿ ಮಾತಾಡ್ಕೊಂಡು ಬ್ಯುಸಿ ಇದ್ಬಿಟ್ರು. ಆಮೇಲೆ ಕುಡೀರಿ ಅಂದರೂ ಕುಡ್ದಿಲ್ಲ. ಸೊ ಇದಾದಮೇಲೆ ನಾವು ರೀಚ್ ಆದ್ವಿ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ. ಸೊ ಇಲ್ಲಿಂದ ಇನ್ನೊಂದು 5 ನಿಮಿಷದಲ್ಲಿ ದೇವಸ್ಥಾನಕ್ಕೆ ರೀಚ್ ಆಗಿಬಿಡ್ತೀವಿ. ನಡಿ ಬಸ್ ಬರೋ ಮುಂಚೆ ರೈಟಿಗೆ ನಡೆದ್ಬಿಡು. ನಿಮ್ಮಡಿ ನಡಿ, ನಿಮ್ಮಡಿ ಕೇಳೋಣ. ಅಯ್ಯೋ ಆಗಲ್ಲ ಕಟ್ ಮಾಡಿದ್ರು. ಇರೋ ಗುರು, 1 ನಿಮಿಷ ಹೋಗೋಣ. ಹೋಗ್ಲಿ ನಡಿ, ಬಾ ಲೆಫ್ಟಿಗೆ ಬಾ. ಲೆಫ್ಟಿಗೆ ಬಾರ, ಹೋಗ್ತಾ ಇದ್ದ ನಾನು. ಏನಕ್ಕೆ ಅವನು ಏನಕ್ಕೆ ಬಂದ್ರಿ ಅಂತ. ಇಲ್ಲೇ ರೈಟಿಗೆ ನಾವು ಕರೆಕ್ಟ್ ಟೈಮ್ಗೆ ಎದ್ದಿದ್ದಾನೆ ಅವನು. ನೋಡಿ ಬಂಗಾರ ಇಲ್ಲಿ
ಬುಜ್ಜಾಡು ನೋಡಿ ಬಟ್ಟೆ ಸಿಗ್ತಾರ ಅದಕ್ಕೆ ಬಟ್ಟೆ ಇದು ಮಾಡ್ತೀವಿ. ಬುಜ್ಜಳು ಕೃತಿಕ್ಷಾ ಬಾ ದರ್ಶನಕ್ಕೆ ಹೋಗೋಣ ಬಾ. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ನನ್ನ ಮಗಳು ಕೃತಿಕ್ಷಾ ಯಾರನ್ನೋ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವಳ ಜೊತೆನೇ ಆಟ ಆಡ್ಕೊಂಡಿದ್ದಾಳೆ. ನೋಡಿ ಏನು ಖುಷಿ. ಆಯ್ತಾ ಏನೋ ಮಾಡ್ತಾವ. ಏನ್ ಮಾಡ್ದ? ನೀನ್ ಹಾಕೊಂತೇನ? ನೋಡು ಬಂಗಾರಿ ಪಾಪ ನಿದ್ದೆಯಿಂದ ಇದ್ದು ಬಿಟ್ಟ. ನಿದ್ದೆಯಿಂದ ಹಾಲು ಕುಡಿಸಿದ್ದೀನಿ ನಾನು. ಸುಮ್ಮನೆ ಹಂಗೆ ಕೇಳ್ತಾ ಇರ್ತಾನೆ. ಬರೀ 5 ವರ್ಷದಲ್ಲೇ ಕೋಟಿಲಿಂಗೇಶ್ವರ ಎಷ್ಟು ಚೇಂಜ್ ಆಗೋಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ನೋಡಿ ಖುಷಿ ಆಯಿತು. ಎಷ್ಟು ದಿವಸ ಆದಮೇಲೆ ಮತ್ತೆ ಶಿವನ ಟೆಂಪಲ್ಗೆ ಬಂದಿದ್ದೀನಲ್ಲ ಅಂತ. ಈ ಕಡೆ ಮನೆಗೆ ಹೋಗ್ಬೇಕು. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಒಂದು ಸ್ವಲ್ಪ ಭಯ. ಕ್ಯಾಮ್ರಾದಲ್ಲಿ ವಿಡಿಯೋ ಎಲ್ಲ ಮಾಡ್ತೀನಿ, ಬಟ್ ಅಲ್ಲಿ ಜನ ಮುಂದೆ ಎಲ್ಲರ ಮುಂದೆ ಮಾತಾಡೋಕ್ಕೆ ಒಂದು ಸ್ವಲ್ಪ ನನಗೂ ಯಾಕೋ ಒಂದು ಸ್ವಲ್ಪ ನರ್ವಸ್ ಆಗ್ತಾಯಿದೆ. ಅಂದರೆ ಇಷ್ಟು ದಿವಸ ನಾನು ಸ್ವಲ್ಪ ಲಾಗ್ ಮಾಡೋದು ಬಿಟ್ಬಿಟ್ನಲ್ಲ, ಸೊ ಎಲ್ಲರ ಮುಂದೆ ನನಗೆ ಮಾತಾಡೋಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನಾನು ನೋಡಿದೆ. ತುಂಬ ಜನ ಇದ್ದರು ಫ್ರೆಂಡ್ಸ್, ತುಂಬ ರಶ್ ಇತ್ತು. ಸೊ ಮಾತಾಡೋಕ್ಕೆ ಭಯ ಆಗುತ್ತೆ, ಯಾರೇನು ಅನ್ಕೊತಾರೋ ಏನು ನೋಡ್ತಾರಂತ. ನಂಗೆ ಏನಾದರೂ ಅಂದ್ಕೊಂಡ್ಲಿ ಬಿಡು ಮಾಡೋಣ ಅಂತ ಅನಿಸುತ್ತೆ. ಬಟ್ ಏನು ಅಂತಂದರೆ ನನಗೆ ಇನ್ನೊಂದು ಸ್ವಲ್ಪ ಧೈರ್ಯ ಬೇಕು. ಅದೇ ಲಾಗ್ ಮಾಡ್ತಾಯಿದ್ರೆ ಆಗುತ್ತೆ ಅಂತ ಅನಿಸುತ್ತೆ. ಸೊ ನಿಮಗೂ ಬೋರ್ ಆಗ್ಬೋದಲ್ವ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ರೆ, ಏನು ಮಾತಾಡ್ತೀರಾ. ಸೊ ನಾನು ಬ್ಯಾಕಪ್ ಆಗ್ತೀನಿ. ನಾನು ಒಂದೊಳ್ಳೆ ಕಂಟೆಂಟ್ ಮಾಡ್ಕೊಂಡು ವೀಡಿಯೋ ಮಾಡ್ತೀನಿ. ನಾನು ಎಲ್ಲರ ಮುಂದೆ ಮಾತಾಡಬೇಕು, ವೀಡಿಯೋ ಮಾಡಬೇಕು, ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನಾನು ಬ್ಲ್ಯಾಕ್ ಇದ್ರಲ್ಲಿ ಬಿಸಿ ಜಾಸ್ತಿ. ಗಾಯು ಗಾಯು ಎಲ್ಲ ಮಾಡ್ಕೊಡ್ತಾ ಅವಳಿಗೆ ನಿದ್ದೆ ಬರ್ತಾ ಇದೆ. ಇವನು ದಿಕ್ಕು ಆಡ್ತಾರೆ, ಅವ್ರಿಗೂ ನಿದ್ದೆ ಬರ್ತಾ ಇದೆ. ಚೆನ್ನಾಗಿದೆಲ್ಲ. ನೋಡ್ತಾ ಇದ್ದೆ ನಿಮ್ಮ ಅಕ್ಕನ. ಎಲ್ಲಿ ಬರ್ತೀರ ರೀ ದೇವ್ರೆ. ನೋಡಿ ರೇ ಅಲ್ಲೋಗೆ ವಿಡಿಯೋಗೆ ಫೋಟೋ ತಗೊಂಡು
ಸೊ ಈಗ ಹೋಟ್ಲಿಗೆ ಬಂದ್ವಿ. ಪನ್ನೀರ್ ಮಂಚೂರಿ ಮತ್ತು ರೋಟಿ ಮತ್ತು ಪನ್ನೀರು ಫ್ರೈ ಎಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ಪಾಪುಗೆ ಇಡ್ಲೇ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಒಂದು ಚಿಕ್ಕ ಬಟ್ಟು ಸ್ಪೂನು ಎಲ್ಲ ತೆಗ್ದಿದ್ದೆ ಸೆಲೆಕ್ಟೆಲ್ಲ. ಸೊ ಅಲ್ಲೇ ಪಾಪುಗೆ ಮಾಡ್ಕೊಡ್ತಾಯಿದ್ದೀನಿ. ಅವ್ನಿಗೂ ಹಸಿವಾಗೋಗಿತ್ತು. ಸೊ ಚೆನ್ನಾಗಿತ್ತು ಇಲ್ಲಿ ನಾವು ಮಾಡಿದ ಲಂಚು. ಸೊ ನನ್ನ ಮಗಳು ರೋಟಿ ತಿಂದು ಅಷ್ಟೇ ಹಾಕೊಂಡ್ಬಿಡಮ್ಮ. ಅಯ್ಯೋ ಏಯ್ ಓಡ್ಬೇಡ ಹೆಸರು ಬಂದಿದೆ ಇಲ್ಲಿ. ಅದೇನ್ ಮಾಡ ಓಡ್ಬೇಡ ಅಮ್ಮ, ಓಡ್ಬೇಡ ನೀನು, ಕಚ್ಬಿಡುತ್ತೆ ಅದು. ಓಡ್ಬೇಡ. ಎಷ್ಟು ಚೆನ್ನಾಗಿದೆ ನಾನು. ಇನ್ನೊಂದಲ್ಲಿ ಅಲ್ಲಿದೆ. ಮುಟ್ಬೇಡ ಭಯ. ನೀವು ಓಡಕ್ ಹೋಗ್ಬೇಡ. ಫ್ರೆಂಡ್ಸ್, ಇಲ್ಲಿ ನಾವು ಆಶ್ರಮಕ್ಕೆ ಬಂದಿದ್ವಿ. ಕೆಲವು ಬಟ್ಟೆಗಳಿತ್ತು ಕೊಡೋಕ್ಕೆ. ಅದೇ ಕೃತಿಕ್ಷಾ ಬರ್ಡೇಗೆ ಒಂದು ರಾತ್ರಿಗೆ ಊಟಕ್ಕೆ ನಾವು ಕೊಟ್ಟಿದ್ವಲ್ಲ. ಸೊ ಅದೇ ಆಶ್ರಮಕ್ಕೆ ಹೋಗಿ ಬಂದ್ವಿ. ಇದಾದಮೇಲೆ ನಾವು ತುಳಸಿ ಗಿಡ ನನ್ನ ಹಸ್ಬೆಂಡ್ ತಂದಿದ್ರು. ನಾನು ಕಾರಲ್ಲಿ ಮಲಗಿಬಿಟ್ಟಿದ್ದೆ ಮಕ್ಕಳ ಜೊತೆ. ಸೊ ಅವರು ಕಾರ್ ನಿಲ್ಲಿಸ್ಬಿಟ್ಟು ಅವ್ರ ಫ್ರೆಂಡ್ದು ಇದಿದೆ ನರ್ಸರಿ, ಅಲ್ಲಿ ಹೋಗಿ ಇದು ತುಳಸಿ ಗಿಡ ಒಂದು ಮತ್ತು ಇದು ಏನದು ವಾಸ್ತು ಇಟ್ಟರೆ ಒಳ್ಳೇದಂತೆ. ಸೊ ಇದನ್ನು ಕೂಡ ತಂದಿದ್ದಾರೆ, ಬಿದಿರು ಎಲೆ. ಅದೇನಂತಾರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇದು ತಂದಿದ್ದಾರೆ. ಇದು ನಾವು ಮನೆಯಲ್ಲೇ ಬೆಳೆಸ್ಬೋದು. ನೀರು ಹಾಕಿ ಇಟ್ಟಿದ್ದೀನಿ. ಹಾಗೆ ಇದೊಂದು ನಾವು ಅಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ತೊಗೊಂಡಿದ್ದು ಪಾಪುಗೆ ಆಟ ಆಡೋಕ್ಕೆ. ಅದರಲ್ಲಿ ಆಟ ಆಡ್ಕೊತಾ ಇದ್ದಾರೆ ಇಬ್ಬರು. ನನ್ನ ಮಗ ಭಯ ಪಡಲಿಲ್ಲ. ಅವನು ಅದನ್ನು ಎತ್ಕೊಂಡು ಚೆನ್ನಾಗಿ ಇದೆಲ್ಲ ಮಾಡ್ತಾಯಿದ್ದಾನೆ ನೋಡಿ. ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಇದು ಆನ್ಲೈನಲ್ಲಿ ಅಂದರೆ 300 ಸಮಥಿಂಗ್ ಆಗುತ್ತೆ. ಸೊ ಇವರು ಅಷ್ಟೇ ಹೇಳಿದ್ರು, 300 ಹಾಗೆ ಹೇಳಿದ್ರು. ಸರಿ, ಎಲ್ಲಾದರೂ ಒಂದೇ ರೇಟ್ ಅಲ್ವಾ ಅಂತ ಅಂದ್ಬಿಟ್ಟು ನಾವು ತೊಗೊಂಡ್ವಿ. ನನ್ನ ಮಗಳು ಇಬ್ಬರು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಇದರಲ್ಲಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.